ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ರ್ಯಾಂಡಮ್ ಆಗಿ ಬ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಸರಿ, ನಮ್ಮ ಅಪ್ಪನ ಕರ್ಕೊಂಡು ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ. ಪಾಪ ನಮ್ಮ ಅಮ್ಮ ಮಾತ್ರ ಇಲ್ಲ, ನಮ್ಮ ಅಮ್ಮ ಮನೇಲೆ. ಓ ಅಮ್ಮ, ಹೌದಾ? ಅಕ್ಕಯ್ಯ 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 ಅಪ್ಪಾಜಿ ಇರು, ನಾನು ಹೋಗ್ತೀನಿ ಮಂತ್ರಾಲಯಕ್ಕೆ ಅಂತ. ನಮ್ಮಪ್ಪ ನಾನು ನಮ್ಮ ಅಮ್ಮ ನೋಡಿ ಬರ್ತಾ ಇಲ್ಲ, ಪಾಪ ಬೇಜಾರು ನೋಡ್ಕೊತಾ ಇದ್ದಾರೆ ಮಮ್ಮಿ ಅವರು. ಬೇಜಾರಾಯ್ತಾ ಮುಖ ನೋಡಿ, ಮುಖ ನೋಡಿರ್ಲಿ ಅಮ್ಮ. ಮತ್ತೆ ಹೋಗ್ತೀನಿ ಜನವರಿ 7 ಬದಿಯಾ ಮತ್ತೆ ಅಲ್ಲಿಂದ ತಂಗಿ ಪಾಪು ಜಾಯ್ನ್ ಆಗ್ತಾರೆ. ಮತ್ತೆ ಸುಳ್ಳು ಸುಳ್ಳು ನಂಗೆ ಟ್ರಾವೆಲಿಂಗ್ ಆಗಲ್ಲ, ಅದೊಂದು ಬಿಟ್ಟರೆ. ಮುಂದೆ ಯಾವಾಗಲೂ ಈ ವಿಡಿಯೋ ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಅಂತ ಫಾಲೋ ಮಾಡ್ಬಿಟ್ಟು ಎಲ್ಲ ಹೇಳ್ತಾರೆ. ನಾವು ಯಾರಿಗೆ ಹೇಳಿದ್ರೆ ಕದ್ದು ಮುಚ್ಚಿ ಎಲ್ಲಿ ಹೋಗೋದಿಲ್ಲ. ಎಲ್ಲರೂ ಟ್ರೈನಲ್ಲಿ ಹೊರಟಿದ್ದೇವೆ. ನಿನ್ನ ಫ್ರೆಂಡು ಹಾಸನಿಂದ ಡೈರೆಕ್ಟ್ ಮಂತ್ರಾಲಯಕ್ಕೆ ಹೋಗುವ ಟ್ರೈನಲ್ಲಿ ಹೊರಟಿದ್ದೀವಿ ಅಂತಲೇ ಹೇಳಬಹುದು. ನೀವು ಹಾಕಿದ ಅಪ್ಲಿಕೇಶನ್ ನಂಬರು 49, 47 ಇನ್ನೂ 15 ಇದ್ದೀರಾ ವೇಟಿಂಗ್ ಲಿಸ್ಟ್. ಆದರೆ ಬೆಂಗಳೂರು ರೀಚ್ ಆಗೋದಕ್ಕೆ ಆಗಬೇಕು, ಇಲ್ಲಾಂದ್ರೆ ಆಗಲ್ಲ. ತತ್ಕಾಲ ಅಷ್ಟೇ. ಇದು ಜಾಗ ಇದ್ರಲ್ಲೂ ಬಿಡಲ್ಲ. ಒಂದೇ ಸೀಟಲ್ಲಿ ಆ ಸೀಟ್ ಬಿಡ್ಲಿಲ್ಲ, ಜಗಳ ಆಡಿ ಕಳಿಸ್ಬಿಡ್ತೀನಿ ನಿನ್ ಮನೆಗೆ ಮಗನೇ. ಹೋಯ್ತಲ್ಲ ಹೋಗು, ಟ್ರೈ ಮಾಡಿಸಿ ಬೈದ್ ಬರೋದು. ಯಾಕೆ ಫೋನ್ ಪೇ ಹಿಂಗೆ ಚೋಟಿ ಹಿಂಗೆ ಸಣ್ಣ ಹುಡುಗರಲ್ಲೇ ಮಾಡ್ತಿದ್ದೆ. ಈಗ ಅದೇ ನಿನ್ನ ಪರ್ಸ್ ಜವಾಬ್ದಾರಿ ನಿಂದೆ. ಟಿಡಿ ಕೊಡ್ತಾರೆ ಒಂದು ಬಗೆಲ್ ಒಂದು ಅಂತಲ್ಲ, ಇದರಲ್ಲಿ ಇಲ್ಲಾಂದ್ರೆ ಕೊನೆ ಹೋಗಿ ಟಿಡಿ ಒಂದು ಕೊಡ್ತಾರೆ ಅಷ್ಟೇ. ಟಿಕೆಟ್ ಅದರ ಮಧ್ಯದಲ್ಲಿ ಐತಪ್ಪ, ಒಂದು ಬ್ಯಾಗಲ್ಲಿ ಇಡಬೇಕಾಯ್ತು. ಹೌದು, 10 ನೋಡಿ ಹೆಂಗ್ ಓಡಾಡ್ತಾನೆ. ಅಲ್ಲೇ ಬಮ್ಮು ಹೇಳ್ತೀನಿ, ಅಮ್ಮ ಬರ್ತೈತೆ ಹೊಡಿತಾರೆ ಅಷ್ಟೇ. ಒಂದು ಮೊಬೈಲ್ ಕೊಡ್ತೀನಿ. ಎಷ್ಟು ಮೊಬೈಲ್ ಕೊಡ್ಸೋದು ಓದೈತೆ ಅಂತ ಅದೇ ಗೇಮ್ ಇದೊಳಗೆ ಕೊಡ್ಸೋದು ಚೆನ್ನಾಗಿತ್ತು. ಸಣ್ಣ ಮಕ್ಕಳೆಲ್ಲ ಎಷ್ಟು ಅದು? 3 ರೂಪಾಯಿ. ನಾವು ಅಲ್ಲಿ ತಗೊಂಡಿದ್ದಲ್ಲ, ಅಲ್ಲಿ 50 ಇವ್ರು ಓದ್ಬಾರ್ದಂದ್ರೆ ಮಕ್ಕಳು ಫೋನ್ ಇಟ್ಕೊಂಡು ನೋಡಿ ಹೆಂಗೆಲ್ಲ ಮಾತಾಡ್ತಾರಂತ. ಈ ಅಂದ್ರೆ ನಿಮ್ಮ ಅಮ್ಮಮ್ಮಗೆ ಕಾಣಿಸ್ತೈತಾ? ಈ ಅಂದ್ಬಿಡ ಕಣೋ. ಜಿ ಇ ಜಿ ಅಲ್ಲ, ಏನೋ ABCD F G H. ಫೋನ್ ಕೊಡು. ಕಟ್ ಮಾಡದೆ ಬಾಯ್ ಹೇಳು. ಬೇಡ, ಸುಮ್ಮ ಬರ್ಕೊಬೇಡ ಆಟಾಡ್ಕೊಂಡು. ಬಂದಿದ್ದೆ ಅಮ್ಮಮ್ಮ ಇನ್ನೂ ಬಂದಿಲ್ಲ.
ಚಿಕ್ಕದಿರುವಾಗ ಮಕ್ಕಳದ್ದು ಆಟ ನೋಡೋದೇ ಚಂದ. ಎಲ್ಲ ದೊಡ್ಡವರು ಹೇಳ್ಕೊಟ್ಟು ಮಾಡಿಸ್ತಾ ಇರೋ ಥರ ಆಟ ಆಡ್ತಾ ಇರ್ತಾರೆ. ಅದನ್ನು ನೋಡಿದ್ರೆ ತುಂಬ ತುಂಬ ಖುಷಿ ಆಗುತ್ತೆ. ಅಯ್ಯೋ ನಾನು ರೆಕಾರ್ಡ್ ಮಾಡೋದ್ರೊಳಗೆ ರೀಲ್ಸ್ ಏಕೆ ಊಟ ಎಲ್ಲ ಮುಗಿಸಿದ ನಂತರ ಆಲ್ರೆಡಿ ಎಲ್ಲರೂ ಮೊಬೈಲಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಮಲಗೋರು ಮಲಗಿದ್ದಾರೆ, ಕೂತ್ಕೊಂಡವ್ರು ಕೂತ್ಕೊಂಡಿದ್ದಾರೆ. ಬಟ್ ಬೆಂಗಳೂರಿಂದ ಟ್ರೈನು ತುಂಬ ರಶ್ ಆಯಿತು ಅಂತಲೇ ಹೇಳ್ಬೋದು. ನೋಡ್ಕೊತಾ ಇದ್ದೀನಿ. ಸೀಟಲ್ಲಿ ಫುಲ್ ಮಲಗಿದ್ದಾಳೆ, ನಾನು ಕೂತಿದ್ದೀನಿ, ಕೇರ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನು. ಬಟ್ ಫೈನಲಿ ಆಗಿದೆ ಅಂತಂದರೆ ಫುಲ್ ಸೀಟಲ್ಲಿ ಫುಲ್ ನೈಟ್ ಗೊರಕೆ ಹೊಡೆದ್ಲು. ಫುಲ್ ಗೊರಕೆ ಹೊಡೋದು ಸರಿಯಾಗಿ. ಮಂತ್ರಾಲಯ ಇಳಿದು ನೋಡಿ ಜನಸಾಗರನ. ಮಂತ್ರಾಲಯ ಬಂದ್ವಿ ನೋಡಿ, ಇಷ್ಟು ಗಂಟೆಗೆ ತಲುಪಿ. ಇವಾಗ ಮುಡಿ ಕೊಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಪಾಪು ಕೊಡ್ತಾರೆ, ಇವರು ಕೊಡ್ತಾರೆ, ಅಪ್ಪಾಜಿ ಕೊಡ್ತಾರೆ. ನಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಕೊಡಲ್ಲ, ನಾನು ಹೂಮಂಡೆ ಕೊಡಬೇಕು ಅಂದ್ಕೊಂಡಿದ್ದೀನಿ. ಯಾವ ರೀತಿ ತಗೋತಾರೆ ಅನ್ನೋದು ಗೊತ್ತಿಲ್ಲ ಇನ್ನು. ಸೊ ಹೋಗ್ಬಿಟ್ಟು ಬರುವ, ಆಮೇಲೆ ದರ್ಶನಕ್ಕೆ ಹೋಗಬೇಕು. ರೂಮೆಲ್ಲ ತೋರಿಸ್ತಿದ್ದೆ ಆಮೇಲೆ. ಬೆಳಗ್ಗೆನೇ ಬಂದು ಮಂಡೆ ಕೊಡಕ್ಕೆ ಹೋದ್ವಿ. ಅಲ್ಲಿ ರೂಮಿಗೆ ಫೋನ್ಪೇ ಜಿಪೇ ಎಲ್ಲ ಇಲ್ಲ. ಸೊ ಕ್ಯಾಶ್ ಕೊಡಬೇಕು, ಮತ್ತು ರಿಟರ್ನ್ ಕ್ಯಾಶ್ ಕೊಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ನೋಡಿ ದೇವಸ್ಥಾನದ ಆವರಣ ಎಷ್ಟು ರಶ್ ಇದೆ ಇವತ್ತು ಅಂದರೆ ಸಿಕ್ಕಾಪಟ್ಟೆ ರಶ್ ಇದೆ.